ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಗೋವಾಕ್ಕೆ ವಿಸಿಟ್ ಮಾಡಿದ್ವಿ. ಅದು ವೆಕೇಷನ್ಗೆ ಅಂತ ಅಲ್ಲ, ಫ್ಯಾಮಿಲಿ ಮೀಟ್ ಮಾಡೋಕ್ಕಿತ್ತು. ಹಾಗಾಗಿ ನಾವು ಮಾಪುಸ ಮಾರ್ಕೆಟಿಗೆ ಹೋಗಿದ್ವಿ, ಫ್ರೈಡೆ ಮಾರ್ಕೆಟಿಗೆ. ಅಲ್ಲಿ ಏನೇನು ಸಿಗುತ್ತೆ, ನಾನೇನು ತೊಗೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ನೀವು ಬನ್ನಿ ತೋರಿಸ್ತೀನಿ. ಮಾಪುಸ ಮಾರ್ಕೆಟ್ ಇರೋದು ಮಾಪುಸ ಸಿಟಿ ಬಸ್ ಸ್ಟಾಪ್ ಹತ್ರನೇ. ನಾವು ಬಂದಿರೋದು ಫ್ರೈಡೆ. ಎವ್ರಿ ಡೇ ಮಾರ್ಕೆಟ್ ಇರುತ್ತೆ, ಬಟ್ ಫ್ರೈಡೆ ಮಾರ್ಕೆಟ್ ಅಂದರೆ ತುಂಬ ಜನ ಸೇರಿರ್ತಾರೆ, ಹಾಗೆ ಜಾಸ್ತಿ ಶಾಪ್ಸ್ ಎಲ್ಲ ಬಂದಿರುತ್ತೆ. ಕೆಲವೊಂದು ಐಟಮ್ಸ್ದು ಪ್ರೈಸಸ್ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಲೋಕಲ್ ಏಟ್ಸ್ ಎಲ್ಲ ಜಾಸ್ತಿ ಫ್ರೈಡೆ ಮಾರ್ಕೆಟಿಗೆ ಬರೋದು. ಇಲ್ಲಿ ಮಾರ್ಕೆಟ್ ನೋಡ್ತಿದ್ರೆ ನಮ್ಮ ಬ್ಯಾಂಗ್ಳೂರು ಶಿವಾಜಿನಗರ್ ಮಾರ್ಕೆಟ್ ಥರನೇ ಅನಿಸ್ತಿತ್ತು. ಇಲ್ಲಿ ಬಟ್ಟೆ, ಸ್ಲೀಪರ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲನೂ ಒಂದೇ ಕಡೆನೇ ಸಿಗುತ್ತೆ. ಶಾಪ್ಸ್ಗಿಂತ ಜಾಸ್ತಿ ಈ ಥರ ಸ್ಟಾಲ್ಸ್ಗಳನ್ನೇ ಜಾಸ್ತಿ ಹಾಕ್ಕೊಂಡಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೂಡ ಪಾಪುಗೆ ಕೆಲವೊಂದಿಷ್ಟು ಡೈಲಿ ವೇರ್ಸ್ನ ನೋಡ್ತಾ ಇದ್ದೆ. ಇಲ್ಲಿ ನನ್ನ ಕೋ-ಸಿಸ್ಟರ್ ಜೊತೆ ಬಂದಿದ್ದೆ. ಅವ್ರಿಗೆ ಕೊಂಕಣಿ ಬರೋದ್ರಿಂದ ಶಾಪಿಂಗ್ ಈಸಿ ಆಗುತ್ತೆ ಅಂತ. ಅದು ಅಲ್ಲದೆ ಅವರು ಲೋಕಲೈಟ್ಸ್ ಆಗಿರೋದ್ರಿಂದ ಅವರಿಗೆ ಯಾವ್ಯಾವ ಶಾಪಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಮಾರ್ಕೆಟಲ್ಲಿ ನಾವು ಟೂರಿಸ್ಟಿಗಿಂತ ಲೋಕಲೈಟ್ಸ್ನೇ ಜಾಸ್ತಿ ನೋಡ್ಬೋದು. ಇಲ್ಲಿ ಲೋಕಲೈಟ್ಸ್ ಜಾಸ್ತಿ ಬರೋದ್ರಿಂದ ಡೈಲಿ ನೀಡ್ಸ್ನ ಇಟ್ಟಿರ್ತಾರೆ. ಯಾವುದೇ ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗಲ್ಲ ನಮಗೆ ಬೀಚ್ ಹತ್ರ ಸಿಗೋ ಥರ. ಅತ್ತೆಗೂ ಸ್ವಲ್ಪ ನೈಟಿಗಳನ್ನು ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ 220 ರುಪೀಸಿಂದ ನೈಟಿ ಸ್ಟಾರ್ಟ್ ಆಗ್ತಿತ್ತು, ಕಾಟನ್ ನೈಟಿ. ಎವ್ರಿ ಟೈಮ್ ನನ್ನ ಸಿಸ್ಟರ್ ನಮ್ಮ ಅತ್ತೆಗೆ ಇಲ್ಲಿಂದ ನೈಟಿ ತೊಗೊಂಡು ಬರೋದು, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಈ ಕಾಟನ್ ನೈಟಿ ಎಲ್ಲ 220 ರುಪೀಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ವಾಶ್ ಮಾಡಿದ್ರು ಕೂಡ ಕಲರ್ ಎಲ್ಲ ಏನು ಫೇಡ್ ಆಗಲ್ಲ. ಆಲ್ರೆಡಿ ತುಂಬ ಟೈಮ್ ತೊಗೊಂಡಿರೋದ್ರಿಂದ ಮತ್ತೆ ಇಲ್ಲಿ ತೊಗೊಳ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ನೈಟ್ ಡ್ರೆಸ್ಸಸ್ಸು, ಪೆಟಿಕೋಟ್ಸು ಎಲ್ಲನೂ ಅವೈಲೇಬಲ್ ಇತ್ತು ಇವ್ರ ಶಾಪಲ್ಲಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಫ್ಯಾಬ್ರಿಕ್ ಶಾಪ್ ಇತ್ತು. ಇವಾಗ ತೋರಿಸ್ತಿದ್ದೀನಲ್ಲ, ಈ ಫ್ಯಾಬ್ರಿಕ್ ನಂಗೆ ತುಂಬಾ ಇಷ್ಟ ಆಯಿತು. ಇದು ಸ್ವಲ್ಪ ಪಿಂಟ್ರೆಸ್ಟಿ ವೈಬ್ಸ್ ಇತ್ತು, ಹಾಗಾಗಿ ಇದನ್ನ ಎಷ್ಟು ಅಂತ ಕೇಳಿದೆ. 1500 ರುಪೀಸ್ ಮೀಟರ್ ಅಂತ ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ನೋಡಿ, ಮಾಪುಸ ಫ್ಲವರ್ ಮಾರ್ಕೆಟ್. ಇಲ್ಲಿ ಪ್ರೈಸಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು, ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದೆ ಫ್ಲವರ್ಸ್ ಎಲ್ಲ. ಹಾಗೆ ರೋಡ್ ಸೈಡಲ್ಲಿ ಕೂಡ ಟೀ ಶರ್ಟ್ಸ್ ಎಲ್ಲ ಮಾರ್ತಾಯಿದ್ರು. ಇದು 50 ರುಪೀಸ್ ಈಚ್ ಅಂತ ಹೇಳ್ತಾಯಿದ್ರು. ಮೇ ಬಿ ಇದು ಫಸ್ಟ್ ಕ್ವಾಲಿಟಿನೋ ಅಥವಾ ಬ್ರ್ಯಾಂಡೆಡ್ ಡಿಫೆಕ್ಟ್ ಪೀಸೋ ಗೊತ್ತಿಲ್ಲ. ರೋಡ್ ಸ್ಟಾರ್ದೆಲ್ಲನೂ 50 ರುಪೀಸ್ಗೆ ಇತ್ತು ಇಲ್ಲಿ ತುಂಬ ಜನ ಕನ್ನಡ ಕೂಡ ಮಾತಾಡ್ತಾ ಇದ್ರು, ಕೇಳಿ ಖುಷಿ ಆಯಿತು ನಮಗೆ. ಹಾಗೆ ಡೈಲಿ ಯೂಸ್ ಡೆನಿಮ್ ಶಾರ್ಟ್ಸ್ ಎಲ್ಲ 150 ರುಪೀಸ್ಗೆಲ್ಲ ಸಿಕ್ತಿತ್ತು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಸೈಜಸ್ಸು ಕೂಡ 3XL ತನಕನೂ ಇತ್ತು. ಡಿಫೆಕ್ಟ್ ಪೀಸ್ ಏನಿರಲ್ಲ, ಜಸ್ಟ್ ಸೈಜ್ನ ಚೆಕ್ ಮಾಡಿ ತೊಗೊಂಡ್ರೆ ಆಯಿತು. ತುಂಬಾ ಒಳ್ಳೆ ಕ್ವಾಲಿಟಿಲಿ ಇತ್ತು ಇದು. ಹಾಗೆ ಇಲ್ಲಿ ನೋಡಿ, ಕಾಟನ್ ಕ್ಯಾಂಡೀಸ್ ಕೂಡ ಕಾಣಿಸ್ತು. ಇದಂತೂ ಇವಾಗ ತುಂಬ ಅಪರೂಪ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಬ್ಲೌಸಸ್ ಕೂಡ ಬೇಕಾಗಿತ್ತು ನನಗೆ, ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದೆಲ್ಲ ನಿಮಗೆ 250 ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು. ಕಾಟನ್ ಬ್ಲೌಸಸ್ಸು, ಫ್ಯಾನ್ಸಿ ಬ್ಲೌಸಸ್ ಎಲ್ಲನೂ ಇತ್ತು. ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೇ ತುಂಬ ಪ್ರೈಸ್ ಆಗುತ್ತೆ. ಅದ್ರ ಬದಲು ಈ ಥರ ರೆಡಿ ಬ್ಲೌಸ್ ತೊಗೊಳ್ಳೋದು ಒಳ್ಳೇದು ಅನಿಸುತ್ತೆ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿಗೆ ಇತ್ತು ಅಂತ ಹೇಳ್ಬೋದು ಇಲ್ಲಿ. ಲಾಸ್ಟ್ ಟೈಮ್ ಗೋವಾ ಬಂದಾಗ ಒಂದಿಷ್ಟು ಕುರ್ತಾ ತೊಗೊಂಡೋಗಿದ್ದೆ. ತುಂಬಾ ಒಳ್ಳೆ ಕ್ವಾಲಿಟಿ ಆಗಿತ್ತು, ಹಾಗೆ ಕಮ್ಮಿ ಪ್ರೈಸ್ ಇತ್ತು. 150 ರುಪೀಸ್ಗೆ ಒಂದು ಕುರ್ತಾ ಸಿಕ್ತಿತ್ತು ನನಗೆ. ಹಾಗಾಗಿ ಈ ಟೈಮ್ನು ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ ಇಲ್ಲಿ. ಇಷ್ಟೋ ತನಕ ನನ್ನ ಶಾಪಿಂಗ್ ಫುಲ್ ಪೀಸ್ಫುಲ್ ಆಗಿತ್ತು, ಯಾಕೆಂದರೆ ನನ್ನ ಮಗಳು ಮಲಗಿದ್ಲು. ಇವಾಗ ಅವಳು ಎದ್ದ ತಕ್ಷಣ ಅವಳು ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಎದ್ದ ತಕ್ಷಣ ಇಲ್ಲಿ ಬ್ಯಾಗ್ ಶಾಪ್ ಇತ್ತು, ಆ ಬ್ಯಾಗ್ ಬೇಕು ಅಂತ ತೊಗೊಂಡ್ಳು. 350 ಏನೋ ತೊಗೊಂಡ್ರು ಆ ಬ್ಯಾಗಿಗೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಎವ್ರಿ ಟೈಮ್ ಕ್ಯಾಶೂಸ್ನ ನನ್ನ ಸಿಸ್ಟರೇ ತಂದು ಕೊಡ್ತಿದ್ದಿದ್ದು ನಮಗೆ. ಈ ಶಾಪಲ್ಲೇ ಅವ್ರು ತೊಗೊಳ್ತಾ ಇದ್ದಿದ್ದಂತೆ, ಹಾಗಾಗಿ ಇಲ್ಲಿನೇ ಬಂದಿದ್ದೀವಿ ತೊಗೊಳಕ್ಕೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. 800 ರುಪೀಸ್ ಏನೋ ಕಿಲೋ ಇತ್ತು ಇಲ್ಲಿ. ಹಾಗೆ ನೋಡ್ತಾ ಇರ್ಬೋದು, ರೆಡಿಮೇಡ್ ಡ್ರೆಸ್ಸಸ್ ಎಲ್ಲನೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಮ್ಮ ಚಿಕ್ಕಪೇಟೆಲಿ ನೋಡಿದ ಥರನೇ ಅನ್ನಿಸ್ತಾ ಇತ್ತು ಎಲ್ಲ ಡ್ರೆಸ್ಸಸ್ಗಳು ನನಗೆ. ಹಾಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ನಿಯರಿನೇ ಒಂದು ಶಾಪ್ ಇತ್ತು. ಇಲ್ಲಿ ಸೆಂಟೆಡ್ ಕ್ಯಾಂಡಲ್ಸು, ಹಾಗೆ ಕಲರ್ಫುಲ್ ಆಗಿರೋವಂಥ ಡೆಕೋರೇಟಿವ್ ಐಟಮ್ಸು, ಹಾಗೆ ಗಿಫ್ಟ್ ಐಟಮ್ಸ್ ಎಲ್ಲನೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಪ್ರೈಸ್ ಕೂಡ ಯಾವುದೂ ಏನು ಓವರ್ ಪ್ರೈಸ್ ಇರಲಿಲ್ಲ, ತುಂಬಾ ಕಮ್ಮಿ ಪ್ರೈಸಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ನೋಡ್ತಿರೋ ಫ್ಲವರ್ ಕ್ಯಾಂಡಲ್ಸ್ನೂ ಅಷ್ಟೇ 160 ರುಪೀಸ್ ಈಚ್ ಇತ್ತು. ತುಂಬಾ ಚೆನ್ನಾಗಿದೆ ಇದು ಕೂಡ. ಶಾಪ್ ಒಂದು ಸೈಡಲ್ಲಿ ಈ ಥರ ಗಿಫ್ಟ್ ಐಟಮ್ಸು, ಕ್ಯಾಂಡಲ್ಸ್ ಎಲ್ಲ ಇದ್ದರೆ, ಇನ್ನೊಂದು ಸೈಡಲ್ಲಿ ಲಿಕರ್ಸ್ ಎಲ್ಲ ಇಟ್ಟಿದ್ರು. ಡಿಫ್ರೆಂಟ್ ಬಾಟಲ್ಸ್ ಇತ್ತು, ಎಲ್ಲ ಪರ್ಫ್ಯೂಮ್ ಬಾಟಲ್ಸ್ ಥರ ಅನಿಸ್ತಿತ್ತು ನೋಡೋದಕ್ಕೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.